ವಿಶೇಷ ಅಂದರೆ ಇಲ್ಲೊಂದು ದಲಿತ ಮಾಫಿಯಾ ಇದೆ. ಇಲ್ಲಿ ದಲಿತ ವಿರೋಧಿತನ ಕಾಂಗ್ರೆಸ್ಸಲ್ಲಿದೆ, ಜೊತೆಗೆ ದಲಿತ ಮಾಫಿಯಾ ಅನ್ನೋದು ಇಲ್ಲಿ. ದಲಿತ ಮಾಫಿಯಾ ಯಾರು ಅಂದರೆ ಒಂದು 3-4 ಕುಟುಂಬಗಳು ಮಾತ್ರ. ಆ ಕುಟುಂಬಗಳ ಬಿಟ್ಟು ಬೇರೆ ಯಾರು ಏನೂ ಉದ್ಧಾರ ಆಗಬಾರ್ದು. ಒಂದು ಈ ಕಡೆ ಖರ್ಗೆ ಅವರ ಫ್ಯಾಮಿಲಿ ಇರ್ಬೋದು, ಆ ಕಡೆ KH ಮುನಿಯಪ್ಪ ಅವರ ಫ್ಯಾಮಿಲಿ ಇರ್ಬೋದು, ಈ ಕಡೆ ಇವರು HC ಮಹದೇವಪ್ಪನ ಫ್ಯಾಮಿಲಿ ಇರ್ಬೋದು. ಈಗ ನೋಡ್ತಾ ಹೋಗಿ ನೀವು, ಈ ಫ್ಯಾಮಿಲಿಗಳೇ ಇಡೀ ಕಾಂಗ್ರೆಸ್ಸನ್ನು ಆಡಳಿತ ಮಾಡ್ತಾ ಇರೋದು. ಇದರಲ್ಲಿ ಬೇರೆಯವರಿಗೆ ಅವಕಾಶವೇ ಇಲ್ಲ. ಇದು ಒಂದು ದಲಿತ ಮಾಫಿಯಾ. ದಲಿತ ವಿರೋಧಿ ಮಾಫಿಯಾ ಯಾವುದು ಅಂತಂದರೆ, ಇವರನ್ನು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಆಗಬಾರ್ದು ಇವು ಅನ್ನೋದ್ರೆ, ಅಂದರೆ ಈ 3 ಫ್ಯಾಮಿಲಿ ಬಿಟ್ಟು ಇನ್ಯಾರೂ ಬಂದು ಇದು ಅಕ್ವೈರ್ ಮಾಡ್ಕೊಳ್ಬಾರ್ದು. ಈ ರೀತಿ 2 ಗುಂಪುಗಳಿದೆ. ಒಂದು ದಲಿತ ವಿರೋಧಿ ಮಾಫಿಯಾ, ಒಂದು ದಲಿತ ಮಾಫಿಯಾ. ಇವರು ಇನ್ನೊಬ್ಬ ದಲಿತ ಬೆಳೆಯಕ್ಕೆ ಬಿಡಲ್ಲ. ಯಾವುದು ಬಂದರೂ ಆ ಫ್ಯಾಮಿಲಿಗೆ ಬೇಕು. ಇದು ನೋಡಿ ನೀವು ಒಳಹೊಕ್ಕು ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅಂಥ ಪರಿಸ್ಥಿತಿ ಇರೋದ್ರಿಂದ ಈ ಕಾಂಗ್ರೆಸ್ಸು ಸಂಪೂರ್ಣವಾಗಿ ನಾಶ ಆಗುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಇಲ್ಲಿ ದಲಿತರಿಗೆ ಬೆಲೆಯೂ ಇಲ್ಲ. ಇವತ್ತು ನೀವು ನೋಡಿದ್ದೀರಿ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ, ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದೆ. ಪರಿಶಿಷ್ಟ ಜಾತಿ ವರ್ಗಗಳಿಗೆ SCP TSP ಹಣನೂ ಕೊಟ್ಟಿದೆ. ಮಾತೆತ್ತಿದ್ರೆ ಹೇಳ್ತಾರೆ ಈ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ, ನಾವೇ ಕೊಟ್ಟಿರೋದು. ಇದು ಹೆಂಗಿದೆ ಅಂದರೆ, ಈ ಕುರುಡ ಭಿಕ್ಷುಕ ಒಬ್ಬ ಇರ್ತಾನೆ. ಆ ಭಿಕ್ಷುಕನಿಗೆ ಕೈ ತುಂಬ ಚಿಲ್ಲರೆ ಕಾಸು ತಂದು ಅದು ತಟ್ಟೆಗೆ ಹಾಕಿದ್ರೆ ದಡ 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 ಸದ್ದು ಬಂದ್ಬಿಡ್ತದೆ. ಅವನು ಅನ್ಕೊಳ್ಬೇಕು, ಖುಷಿಯಾಗ್ಬಿಡ್ತಾನೆ, ಯಾರೋ ಮಹಾನುಭಾವರು ನನ್ನ ತಟ್ಟೆಗೆ ಇಷ್ಟೊಂದು ಹಣ ಹಾಕ್ಬಿಟ್ರು ಅಂತ. ಯಾಕಂದರೆ ಸೌಂಡ್ ಬಂತಲ್ಲ, ಚಿಲ್ಲರೆ ಕಾಸು ಅದಕ್ಕೆ. ಆದರೆ ಅದು ಪಕ್ಕದಲ್ಲಿ ಯಾರಾದರೂ ನಿಮ್ಮಂಥವರು ನೋಟ್ಗಳು ಹಾಕಿರ್ತಾರೆ, ಅದು ಸದ್ಯ ಬರಲ್ಲ. ಈ ಚಿಲ್ಲರೆ ಹಾಕ್ಬಿಟ್ಟು ಆ ನೋಟ್ಗಳನ್ನ ಕದ್ಕೊಂಡು ಹೋಗ್ತಾನೆ, ಅವನು ಒಂಥರ ಕಳ್ಳ. ಹಾಗೆ ಈ ಸರ್ಕಾರನೂ ಹಾಗೆ ಕೊಡುವಾಗ ಚಿಲ್ಲರೆ ಕಾಸನ್ನು ತೋರಿಸಿ ಸದ್ದು ಬರಂಗೆ ಕೊಡ್ತಾರೆ. 25,000 ಕೋಟಿನ ಹಂಗೆ ಎತ್ಕೊಂಡ್ಬಿಟ್ರಲ್ಲ, ಕಳ್ರಲ್ವ ಇವರು? ಮುಖ್ಯಮಂತ್ರಿಯು ಸೇರಿ ಈ ಸರ್ಕಾರದಲ್ಲಿ ಎಲ್ಲರೂ ಕಳ್ರೆ. ಆದ್ದರಿಂದಾಗಿ ಚಿಲ್ಲರೆ ಕಾಸು ಹಾಕಿ ಖುಷಿ ಪಡಿಸ್ತಾರೆ, ನೋಟ್ಗಳನ್ನು ಎತ್ಕೊಂಡು ಕಳ್ಳತನ ಮಾಡ್ಕೊಂಡು ಓಡೋಗ್ತಾರೆ. ಗ್ಯಾರಂಟಿಗಳು ಕೂಡ ಅದರ ಭಾಗವೇ ಒಂದು.